ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಮಾಹಿತಿ ಅಂದರೆ ನಮ್ಮ ಡೆವಿಲ್ ಬಗ್ಗೆನೇ. ಡೆವಿಲ್ ಚಿತ್ರದ ಬಗ್ಗೆ ಇವತ್ತೇನು ವಿಶೇಷವಾದ ಮಾಹಿತಿ ಅಂತ ಅಂದರೆ, ನಮ್ಮ ಡೆವಿಲ್ ಚಿತ್ರದ ಹೀರೋಯಿನ್ ಆದ ರಚನಾ ರೈ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ರೀಸೆಂಟಾಗಿ ರೇಡಿಯೋ ಸಿಟಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಭೇಟಿ ಆಗಿಲ್ಲ, ನೋಡೂ ಇರಲಿಲ್ಲ. ಸಿನಿಮಾ ಆಲ್ವೇಸ್ ಸೂಪರ್ ಸ್ಟಾರ್ ಅವರು, ಸೊ ಹಂಗೆ ಗೊತ್ತಿತ್ತು ನನಗೆ. ಪಿಕ್ಚರಲ್ಲಿ ನೋಡಿ ಗೊತ್ತಿತ್ತು, ಇಂಟರ್ವ್ಯೂಸ್ ಓನ್ಲಿ ದಿಸ್. ಅದರಲ್ಲಿ ಅವರು ಡೆವಿಲ್ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಬಾಸ್ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಅವ್ರು ಹೇಗೆ ಇದಕ್ಕೆ ಸೆಲೆಕ್ಟ್ ಆದರು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದು ಮೇನ್ ಹೈಲೈಟ್ಸ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಅಂದರೆ ಮೇಯ್ನಾಗಿ ಫಸ್ಟು ಅವರು ಆಡಿಷನ್ ಕೊಟ್ಟು ಹೇಗೆ ಸೆಲೆಕ್ಟ್ ಆದರು ಅನ್ನೋದನ್ನ ಹೇಳಿದ್ದಾರೆ. ಮತ್ತು ಇನ್ನೊಂದು ಬಾಸ್ ಸೆಟ್ಟಿಗೆ ಬಂದರೆ ಆರ ಹೆಂಗಿರುತ್ತೆ, ಅವ್ರ ಪ್ರೆಸೆನ್ಸ್ ಹೆಂಗಿರುತ್ತೆ ಅದ್ರ ಬಗ್ಗೆ ಶೇರ್ ಮಾಡಿದ್ದಾರೆ. ಟೈಮ್ ನೋಡಿದಾಗಲೇ ಬರಬೇಕಾದ್ರೆ ಅವ್ರ ಆರಾನೇ ಬೇರೆ. ಮತ್ತು ಇನ್ನೊಂದು ಅವರು ಥೈಲ್ಯಾಂಡ್ ಶೂಟಿಂಗ್ ಹೋಗಿದ್ದಾಗ, ಸಾಂಗ್ ಶೂಟಿಂಗ್ ಹೋಗಿದ್ದಾಗ ಅಲ್ಲಿ ಹೇಗೆ ಅವ್ರು ಇದ್ರು ಅಂದರೆ, ಇಡೀ ಅಲ್ಲಿ ಕ್ರೂ ಏನಿದ್ರು ಅವ್ರ ಜೊತೆ ಶೂಟಿಂಗ್ ಬಂದಿದ್ದವರು ಎಲ್ರಿಗೂ ರೆಸ್ಟೋರೆಂಟ್ ಕರ್ಕೊಂಡೋಗಿ ರೆಸ್ಟೋರೆಂಟ್ ಇದ್ದಿದ್ದು ಅಷ್ಟು ಫುಡ್ನು ಆರ್ಡ್ರ್ ಮಾಡಿ ಎಲ್ರಿಗೂ ತಿಂದಿದ್ದಾರೆ, ಎಲ್ಲರೂ ಕರೆಕ್ಟಾಗಿ ತಿಂತಾಯಿದ್ದಾರೆ ಏನು ಅಂತೆಲ್ಲ ನೋಡಿಕೊಂಡು ಅದಾದಮೇಲೆ ಬಾಸ್ ಊಟ ಮಾಡಿದಾರಂತೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಇನ್ನೂ ಹಲವಾರು ಮಾಹಿತಿಗಳನ್ನ ಅವರು ಇಂಟರ್ವ್ಯೂಲಿ ಕೊಟ್ಟಿದ್ದಾರೆ. ನೀವೇನಾದ್ರು ಇಂಟರ್ವ್ಯೂ ನೋಡಬೇಕು ಅಂತ ಹೇಳಿದ್ರೆ ಡೆವಿಲ್ ಇಂಟರ್ವ್ಯೂ ಟಾಕಿಂಗ್ ಅಬೌಟ್ ಡೆವಿಲ್ ಅಂತ ಹೊಡೆದ್ರೂ ಆಗುತ್ತೆ, ಅದು ರಚನಾ ಇಂಟರ್ವ್ಯೂ ಇನ್ ಡೆವಿಲ್ ಅಂತ ಹೊಡೆದ್ರೂ ಯೂಟ್ಯೂಬಲ್ಲಿ ಬರುತ್ತೆ. ನೀವು ಅದು ನೋಡ್ಕೋಬೋದು. ಒಂದು ಅರ್ಧ ಗಂಟೆ ಇಂಟರ್ವ್ಯೂ ಇದೆ. ಮತ್ತು ಇನ್ನೂ ಏನಪ್ಪ ಅಂತ ಅಂದರೆ, ನಿಮ್ಮ ಫೇವ್ರೆಟ್ ಆ್ಯಕ್ಟ್ರ್ ಬಗ್ಗೆ ಯಾರು ಅಂತ ಹೇಳಿದಾಗ್ಲೂ ಅವರು ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಫೇವ್ರೆಟ್ ಆ್ಯಕ್ಟ್ರು ನಾನು ಅಂದ್ಕೊಂಡಿದ್ದೆ, ಬಟ್ ಅವರು ಅದನ್ನೇ ಹೇಳಿದ್ದಾರೆ, ಡಿ ಬಾಸ್ ಅಂತಲೇ ಹೇಳಿದ್ದಾರೆ ಫೇವ್ರೆಟ್ ಆ್ಯಕ್ಟ್ರು. ಮತ್ತು ಇನ್ನೂ ಅವ್ರ ತಾಯಿಯವರು ಕೂಡ ದರ್ಶನ್ ಅವರು ಇಷ್ಟ ಅನ್ನೋದನ್ನು ಹಂಚ್ಕೊಂಡು ಇನ್ನೂ ಹಲವಾರು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ ಡೆವಿಲ್ ಬಗ್ಗೆ. ಕಂಪ್ಲೀಟ್ ಇಂಟರ್ವ್ಯೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ರಚನಾ ರೈ ಅವರು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು? ದರ್ಶನ್ ಸರ್. ಓಕೆ, ವಿದೌಟ್ ಇವನ್ ವರ್ಡ್, ದರ್ಶನ್ ಸರ್. ಓಕೆ, ಬರ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಅದೇ ಇತ್ತು. ರಚನಾ ಅವರು ಏನೇನು ಮಾತಾಡಿದ್ದಾರೆ ಅನ್ನೋದೇ ಅದ್ರ ಬಗ್ಗೆನೇ ಇತ್ತು. ಇನ್ನೂ ಅತಿ ಹೆಚ್ಚು ಅಪ್ಡೇಟ್ಸ್ ಡೆವಿಲ್ ಬಗ್ಗೆ ಏನಿದ್ರು ನಾನು ಕೊಡ್ತಾ ಇರ್ತೀನಿ. ಇನ್ನೂ ನನ್ನ ಚಾನಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದು ಗುಣ ಇದೆ ಗೊತ್ತಾ ಅವ್ರದ್ದು. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನಿಂದ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ಗುಣ ಇದೆ. ಅದನ್ನ ಮೆಚ್ಚಲೇಬೇಕಾದಂಥದ್ದು. ಬಿಕಾಸ್ ನನ್ನಿಂದ ತೊಂದರೆ ಆಗ್ಬಾರ್ದು ಅಂತ 26 ಗಂಟೆ ಕೆಲಸ ಮಾಡಿದ್ದಾರೆ. ಒಂದು ಗಳಿಗೆ ಹಿಂಗ್ ಮುಚ್ಚಿದೆ. ನಾನಾದ್ರೂ ನನಗೆ ಬ್ರೇಕ್ ಸಿಗ್ತಾ ಇತ್ತು, ಅಲ್ಲಲ್ಲಿ ಹೋಗಿ ಮಲ್ಕೋತಾ ಇದ್ದೆ ನಾನು. ಬಟ್ ಇವರು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಾನ್ ಮಲ್ಗಿ ಎದ್ದು ಬಂದ ತಕ್ಷಣ ನಾನ್ ಹೆಂಗ್ ಆಕ್ಟಿವ್ ಆಗಿರ್ತೀನೋ ಹಂಗೆ ಆಕ್ಟಿವ್ ಆಗಿರೋರು ಅವರು. ಇಲ್ಲ ಮಾರಣ ಬಟ್ ನಮ್ ಮುಂದೆ ಹಂಗ ಆಕ್ಟಿವ್ ಆಗಿರ್ತಿದ್ರು ಏನೋ ಗೊತ್ತಿಲ್ಲ ಪಾಪ. ಬಟ್ ನೆಕ್ಸ್ಟ್ ಡೇ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ರು. ಬಟ್ ಪಾಪ ಈಸ್ ಅನ್ ಇನ್ಸ್ಪಿರೇಷನ್ ಫಾರ್ ಅಸ್.